ಗೈಸ್, ಇದು ನನ್ನ ಫಸ್ಟ್ ವ್ಲಾಗ್. ನಾವು ಇಲ್ಲಿ ನಾರಾಯಣಗುಡಿ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲೇ ಬಿಡದಿಯಲ್ಲಿ ಹಸುವಾಯ್ತಂತ ತಟ್ಟೆ ಇಡ್ಲಿ ತಿನ್ನೋಕೆ ಬಂದಿದ್ದೀವಿ. ಇಲ್ಲಿ ನೋಡಿ ತಟ್ಟೆ ಇಡ್ಲಿ. ಇಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ. ಅವ್ರ ತಟ್ಟೆ ಸೊ ಇವಾಗ ಸ್ವಲ್ಪ ತಟ್ಟೆ ಇಡ್ಲಿ ತಿಂದು ಆದಮೇಲೆ ನಾರಾಯಣಗುಡಿಗೆ ಹೋಗೋಕ್ಕಂತ ಪ್ಲಾನಿಕ್ಕಿದ್ದೀವಿ. ಇನ್ನೇನೋ ಒಂದು 20 ಕಿಲೋಮೀಟರ್ಸ್ ಇದೆ ನಾರಾಯಣಗುಡಿ ಬೆಟ್ಟಕ್ಕೆ ಹೋಗೋಕ್ಕೆ. ಮತ್ತು ಸಿಗೋಣ. ಇದು ರಾಮನಗರ ಹತ್ರ ಇದೆ ನಾರಾಯಣಗುಡಿ ಬೆಟ್ಟ. ಸೊ ಇದು ನೋಡುವಂಥ ಸ್ಥಳ. ಎಲ್ಲರೂ ಬಂದು ವಿಸಿಟ್ ಮಾಡಿ ಒಂದು ಸಾರಿ ಹೋಗಿ. ಗೈಸ್, ಇವಾಗ ಇನ್ನೊಂದು ಸ್ಟಾಪ್ ತೊಗೊಂಡಿದ್ದೀವಿ ಇಲ್ಲಿ ಟೀ ಕುಡಿಯೋಕ್ಕಂತೆ. ಆವಾಗಲೇ ತಟ್ಟೆ ತಿಂದಲ್ಲ, ಇಟ್ ವಾಸ್ ಅಫೋರ್ಡೆಬಲ್ ಆ್ಯಂಡ್ ಕಡಿಮೆ ಪ್ರೈಸಿಗಿತ್ತು, ಚೆನ್ನಾಗಿತ್ತು. ಪ್ಲಸ್ ನಮ್ಮ ಫ್ರೆಂಡ್ ಗ್ಯಾದರ್ ಆಗಿದ್ದೀವಿ ಇವಾಗ ಟೀ ಕುಡಿಯೋಕ್ಕಂತಾನೆ. ಇವಾಗ ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಸ್ಪಾಟು ಡೈರೆಕ್ಟಾಗಿ ನಾರಾಯಣಗಿರಿ ಬೆಟ್ಟಕ್ಕೆ. ಇದು ನಮ್ಮ ಬೈಕು ಪಲ್ಸರ್ DTSI. ನಾವು ಟೋಟಲಾಗಿ 7 ಮೆಂಬರ್ಸ್ ಬಂದಿದ್ದೀವಿ. ಒಂದು ಬೈಕಲ್ಲಿ 3 ಜನ, ಒಂದು ಬೈಕಲ್ಲಿ 3 ಜನ, ಮತ್ತು ಇನ್ನೊಂದು ಬೈಕಲ್ಲಿ 2. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಫೈಸಲ್ದು. ನೆಕ್ಸ್ಟ್ ಕಮ್ಮಿಂಗ್ ಟು ಇನ್ನೊಂದು ಬೈಕು, ಅಲ್ಲಿದೆ MT. MT-15. ಇದು ನಿತೀಶಿಂದು. ಇವತ್ತು ವೀಕೆಂಡ್ ಅಂತ ತುಂಬ ಜನ ಗ್ಯಾದರ್ಸ್ ಆಗಿರ್ಬೋದು, ರೈಡರ್ಸ್ ಆಗಿರ್ಬೋದು. ನೀವು ನೋಡ್ತಾ ಇರ್ಬೋದು, ಇಲ್ಲೆಲ್ಲ ನಾಷ್ಟ ಮತ್ತು ಟೀ ಕುಡಿಯೋಕ್ಕೆಲ್ಲರೂ ಸ್ಟಾಪ್ ಮಾಡಿದ್ದಾರೆ. ಇದು ನ್ಯಾಷನಲ್ ಹೈವೇ. ಈ ಕಡೆ ಹೋದರೆ ರಾಮನಗರ, ನೀವು ನೋಡ್ಬೋದಲ್ಲಿ ರಾಮನಗರ, ಮಂಡ್ಯ, ಮೈಸೂರು. ಮತ್ತು ಈ ಕಡೆ ಹೋದರೆ ಬಿಡದಿ. ಎಲ್ಲ ಗ್ರೂಪಲ್ಲಿ ಒಂಥರ ಫೋಟೋ ತೆಗಿತೀರಂತಾರಲ್ಲ, ಸೊ ನಮ್ಮ ಗ್ರೂಪಲ್ಲಿ ಸ್ವಲ್ಪ ಜನ ಇದ್ದಾರೆ. ಈ ಯಾವ ಥರ ಫೋಟೋ ತೆಗೆದು ನೋಡ್ರಿ ಇಲ್ಲಿ. ಸಿ ಈ ಥರ ನಿಂತ್ಕೊಂಡು ಫೋಟೋ ತೆಗಿಬೇಕಂತೆ. ಯಾರು ಈ ಚಪ್ಪರ್ ನನ್ನ ಮಕ್ಕಳು? ಇನ್ನೊಂದು ಸ್ಟಾಪ್ ಆಗಕ್ಕೆ ಬಂತು. ಯಾಕೆ ನಮ್ಮ ಫ್ರೆಂಡ್ ಅಮ್ಮರ್ ಅವರು ಅರ್ಜೆಂಟ್ ಆಗಿದೆ ಅಂತ ಟಾಯ್ಲೆಟ್ ರೂಮ್ ಹೋಗ್ತಾ ಇದ್ದಾರೆ. ಇಲ್ಲಿ ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ನೋಡ್ಬೋದು. ಇದು ರಾಮನಗರ ಅನ್ನೋದು ಫುಲ್ ಗುಡ್ಡ ಕಾಡಿಂದ ತುಂಬಿಕೊಂಡಿರೋ ಪ್ರದೇಶ. ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ಹೊಂಟಿಲ್ಲ, ಬಟ್ ರಾಮನಗರಲ್ಲಿ ಗುಡ್ಡ ಯಾವ ಥರ ಇರುತ್ತೆ ತೋರಿಸ್ಬೇಕು. ನೀವು ನೋಡ್ಬೋದಲ್ಲಿ ಅಷ್ಟು ದೊಡ್ಡ ಗುಡ್ಡದ ಮೇಲೆ ಒಂದು ಮನೆ ಥರ ಗುಡಿ ಥರ ಇದೆ. ಅಲ್ಲಿ ಈ ಥರ ಗುಡ್ಡ ಕಾಡುಗಳು ಸುತ್ತಮುತ್ತ ಇದ್ದಾವೆ. ಇಲ್ಲಿ ನೋಡ್ಬೋದು ಎಕ್ಸಾಕ್ಟಾಗಿ ಇಲ್ಲೇ ಒಂದು ಗುಡ್ಡ ಇದೆ. ಅದನ್ನ ಇವಾಗ ಬ್ರೇಕ್ ಮಾಡಿ ರೋಡ್ ಮಾಡಿದ್ದಾರೆ ಸೈಡಿಗಿಲ್ಲೇ. ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಗಾಡಿನ ಅರೇಂಜ್ ಮಾಡ್ತಾಯಿದ್ದಾರೆ ಪ್ರಾಪರಾಗಿ. ನೋಡೋಣ ಬರ್ರಿ ಏನು ಮಾಡ್ತಾರೆ ಅಂತ ಇವಾಗ. ಪೆಟ್ರೋಲ್ ಬಂಕ್ ಸ್ವಲ್ಪ ತೋರಿಸು ಹೋಗಿ ಮಾತಾಡಿ ನೋಡಿ. ಪೆಟ್ರೋಲ್ ಬಂಕ್ ಫೇಮಸ್ ಬಿಟ್ರ ಇಲ್ಲ ಬರೋಲ್ಲ ಇವಾಗಲೇ ನಮ್ಮ ಫ್ರೆಂಡ್ಸ್ನೆಲ್ಲರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಬ್ರೋ ಈ ಕಡೆ ಬಾಯ್. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮೈ ಫ್ರೆಂಡ್ ಪ್ರಶಾಂತ್ ಕುಮಾರ್ ನಾವದಿಗಾರ್. ಜಿತಲಾಲ್ ಬ್ರೋ, ಕಮ್ಮಿ ಬ್ರೋ. Jitalal Rathod, and this is Ayana, our photographer, and Mustafa. No comments. Everything. This is our Faizul bhai, and this is our Ajay Khan. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. Nickname Amulya, and this is our brilliant buddy. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಈ ಫೋನ್ ಅವಂದೇ. ಈ ಫೋನಲ್ಲಿ ಲಾಗ್ ಮಾಡ್ತಾ ಇರೋದು. ನೋಡೋಣ, ಅವಾಗಿಂದ 3-4 ಸ್ಟಾಫ್ ಹಾಕಿದ್ದೀವಿ. ನೋಡೋಣ ಇನ್ನೂ ಎಷ್ಟಾಗುತ್ತೋ. ಇನ್ನು ಭಾಳ ಅಂದರೆ ಒಂದು 15 ನಿಮಿಷದಲ್ಲಿ ಹೋಗೋದಲ್ಲಿ. ಮೋಟರ್ ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆ ಥರ ಏನು ನನ್ನ ಹತ್ರ ಇವಾಗ ಐಟಮ್ಸ್ ಇಲ್ಲ. ಸೊ ಜಸ್ಟ್ ಕ್ಯಾಮ್ರಾದಲ್ಲಿ ಎಲ್ಲೆಲ್ಲೋ ಸ್ಟಾಪ್ ಆಗ್ತೀವಿ ಅಲ್ಲಿ. ಮತ್ತು ಮೇನ್ ಪ್ಲೇಸ್ ಹೋದಾಗ ಅಲ್ಲೇನೋ ಎಕ್ಸ್ಪ್ಲೋರ್ ಮಾಡೋದಾಗುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿರ್ತೀನಿ. ನೋಡೋಣ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ. ಈ ಥರ ಕಂಟಿನ್ಯೂ ಮಾಡಿಕೊಂಡು ನಮ್ಮ ಫ್ರೆಂಡ್ ಇವಾಗ ಅಲ್ಲಿ ಹೋಗಿದ್ದಾನೆ. ಇವರೆಲ್ಲೂ ವೆಯ್ಟ್ ಮಾಡ್ತಾಯಿದ್ದಾರೆ ಅವನಿಗೋಸ್ಕರ. ಅವ್ನು ಬಂದಮೇಲೆ ಮತ್ತೆ ಟ್ರಿಪ್ ಕಂಟಿನ್ಯೂ ಮಾಡೋಣ.
ಐ ಥಿಂಕ್ ಇವತ್ತು ವೀಕೆಂಡ್ ಇರೋದ್ರಿಂದ, ಇವತ್ತು ಸ್ಯಾಟರ್ಡೆ ಆ್ಯಕ್ಚುಲಿ ವೀಕೆಂಡ್ ಇರೋದ್ರಿಂದ ತುಂಬ ಜನ ಅಲ್ಲಿ ಬಂದಿರ್ತಾರೆ ಅನ್ಕೊತೀನಿ. ಬಟ್ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಗಾಯ್ಸ್, ಇವಾಗ ಬೆಟ್ಟಕ್ಕೆ ಬಂದಿದ್ವಿ ಆಲ್ಮೋಸ್ಟು. ನನ್ನ ಗಾಡಿ ಹಿಂದೆ ಬರ್ತಾಯಿದ್ದೆ ನೋಡಿ. ನಮ್ಮ ಗಾಡಿ ನನಗೆ ಕರೆಕ್ಟಾಗಿ ಓಡ್ಸೋಕ್ಕೆ ಬರಲ್ಲ ಅಂತ ಒಂದೇ ಕಾರಣಕ್ಕೆ ಅವ್ನು ಕೈಲಿ ಕೊಟ್ಟಿರೋದು. ನೋಡಿ ಇವಾಗ ರೋಡ್ ಯಾವ ಥರ ಇದೆ ಅಂತ. ನಾನು ಇವಾಗ MTಯಲ್ಲಿ ಕೂತಿದ್ದೀನಿ. ನಮ್ಮ ನಿತೀಶ್ ಅವರು ಗಾಡಿ ಚೆನ್ನಾಗಿ ಓಡಿಸ್ತಾರೆ ಅಂತಂದ್ರೆ ನೋಡಿ. ಈ ಕಡೆ ಬಾಜು ನೇಚರಲ್ಲಿ ಇಲ್ಲಿ ಹಿಂದ್ಗಡೆ ನಮ್ಮ ಗಾಡಿ ಬರ್ತಾಯಿದೆ. ಅದ್ರ ಹಿಂದ್ಗಡೆ ಫೈಜಲ್ ಭಾಯ್ ಅವರು ಬರ್ತಾಯಿದ್ದಾರೆ. ಮಹಿಳೆಯರು ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ. ಮೇಲ್ಗಡೆ ಹೋಗೋಣ ನಾವು. ಸೊ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಅಂದ್ಕೊತೀವಿ. ಬಟ್ ವಿ ಹ್ಯಾವ್ ಟು ಸಿ. ಅಲ್ಲಿ ಹೋದ್ಮೇಲೆ ಬೈಕ್ ಪಾರ್ಕಿಂಗ್ ಮಾಡಿಕೊಂಡು ಸ್ಟೆಪ್ಸ್ ಇದೆ, ಸ್ಟೆಪ್ಸ್ ಮೂಲಕ ನಾವು ನಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಯಾಕೋ ತುಂಬ ಕಷ್ಟ ಇದೆ ಗಾಡಿ. ಸಿ ದ ರೋಡ್ ಈಸ್ ಆಲ್ರೆಡಿ ಫಕ್ಡ್ ಅಪ್. ಹೆಂಗೋ ಕಷ್ಟಪಟ್ಟು ಓಡಿಸ್ತಾ ಇದ್ದಾಗೆ. ದಿಸ್ ಟಫ್ ಬ್ರೋ. ಇಲ್ಲಣ್ಣ ಎಲ್ಲರೂ ನಡ್ಕೊಂಡು ಬರ್ತಾಯಿದ್ದಾರೆ. ಆಲ್ಮೋಸ್ಟು ನಮ್ಮ ಫೈಜಲ್ ಭಾಯ್ ಅವರು ಓಡಿಸ್ತಾ ಇದ್ದಾರೆ. ಬಟ್ ಅವ್ರದ್ದು ಗೈರಿ ಕೈ ಕೊಡ್ತಾ ಅಂದ್ಕೊತೀನಿ. ಬಟ್ ಇಲ್ಲಿ ನೋಡಿ, ಪ್ರಶಾಂತ್. ಸೊ ಅಂತ ಇಂತೂ ಆಲ್ಮೋಸ್ಟ್ ಬಂದಿವಿ ನಾವು. ಇವಾಗ ನೋಡ್ಬೋದು 4 ಜನ ನಡ್ಕೊಂಡು ಬರ್ತಾ ಇದ್ದೀವಿ. ಯಾ, ದಿಸ್ ಈಸ್ ಅಮರ್. मारते मारते बच्चे हैं. Now only from dieting. We just only escaped from the some major accident. I think we will live only like at 25 only. We all are finished. This is my opinion because I am dying only in 23 only. I am now 22. After completing my BSc nursing degree, I will finish my life. ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. Because my big achievement is completing BSc nursing degree. Yeah, that's our biggest achievement. ನೋಡಿ ನಾವು ಫ್ರೆಂಡ್ಸ್, ನಾವು ಇವಾಗ ಆಲ್ಮೋಸ್ಟ್ ಬಂದಿದ್ದೀವಿ. ಎಲ್ಲ ಬೈಕ್ ಪಾರ್ಕ್ ಮಾಡ್ತಿದ್ದಾರಲ್ಲ, ಅಲ್ಲಿ ಬೈಕ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟೇರ್ಸ್ ಇದ್ದಾವೆ. ಸ್ಟೇರ್ಸ್ ಮೂಲಕ ವಾಕ್ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಅಲ್ಲಿ ನೋಡ್ಬೋದು ಅಲ್ಲೆಲ್ಲ ವಾಕ್ ಮಾಡ್ತಾ ಇದ್ದಾರೆ. ಸೊ ತುಂಬ ಸಣ್ಣ ಇದೆ. ಆಲ್ಮೋಸ್ಟ್ ಎಲ್ಲ ಟ್ರೈನ್ ಆಗಿದ್ದೀವಿ. ಬೆಳಗ್ಗೆ ಒಂದು ಇಡ್ಲಿ ತಿನ್ಕೊಂಬಂದೆ ಅಷ್ಟೇ. ನೋಡ್ಬೇಕು ಇವಾಗ ಬೆಟ್ಟ ಮೇಲ್ಗಡೆ ಹೋಗ್ಲೇ ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು ನಾವು ಎಲ್ಲಿಂದ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಇವಾಗ. ಹಾಗೆ ಈ ಥರ ನೋಡಿ, ಈ ಸೈಡ್ ನೋಡಿದರೆ ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೆಲ್ಲ ಸೋಲಾರ್ ಪ್ಯಾನಲ್. ಈ ಕಡೆ ಫುಲ್ ಡ್ರೈ ಇರೋದ್ರಿಂದ ಸನ್ಲೈಟ್ ಡೈರೆಕ್ಟಾಗಿ ಅಲ್ಲಿಗೆ ಬರ್ತದೆ. ಸೊ ಇದರಿಂದ ಲಾಟ್ ಆಫ್ ಗ್ರೀನ್ ಎಲೆಕ್ಟ್ರಿಸಿಟಿನ ಜನರೇಟ್ ಮಾಡ್ತಿದ್ದಾರೆ. ಬರೀ ಫ್ರೆಂಡ್ಸ್, ನಾವೆಲ್ಲರೂ ಇವಾಗ ಇಲ್ಲಿ ಹಾಟ್ ಆಗಿದ್ದೀವಿ. ಐ ಮೀನ್ ಪಾರ್ಕ್ ಮಾಡಿದ್ದೀವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಮೇಲ್ಗಡೆ ಹತ್ತೀವಿ. ಸೊ ಇಟ್ಸ್ ಅ ಬಿಗ್ ಮೌಂಟೇನ್. We will go now one by one. Wait bro, I will come. My ಗಾಡಿ key ತಗೊಂಡ. Okay, we are going now one by one. ಅದು ಮಹಾರಾಷ್ಟ್ರದಲ್ಲಿ ಒಂದು ಬೆಟ್ಟ ಐತಲ್ಲ, ನೀವು ನೋಡ್ಬೋದು ಪಾದರಕ್ಷೆಗಳು ಇಲ್ಲಿದ್ದಾವೆ. ನಾವು ನಮ್ಮ ಮೊದಲ ಹೆಜ್ಜೆಯನ್ನು ಇಟ್ಟು ಸ್ಟಾರ್ಟ್ ಮಾಡ್ತೀವಿ ಮೌಂಟೇನ್ ಕ್ಲೈಂಬಿಂಗ್ನ. ಎನರ್ಜಿ ತೋರಿಸ್ಬೇಡ್ರಿ, ಮುಂದಕ್ಕೆ ಹೋಗ್ಬೇಕು ಗಾಯ್ಸ್. ಇನ್ನು ತುಂಬಾ ಆತೋರಿದೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನ ನಾನು ಇಷ್ಟು ಡಿಫಿಕಲ್ಟ್ ಆಯ್ತು ಅನ್ಕೊಂಡಿದ್ದಿಲ್ಲ, ಇಷ್ಟು ದೂರ ಆಗುತ್ತೆ ಅನ್ಕೊಂಡಿದ್ದಿಲ್ಲ ನಾನು. ಮೇ ಬಿ ಅಜ್ಜ ನಿಂತ್ಕೋ ಬೇ, ಅಜ್ಜ ನಿಂತ್ಕೋ, ಹತ್ತು ಬಿಟ್ಟು ಇನ್ನು 10% ಆಯ್ತಲ್ಲ, ಅದೇ ಸುಸ್ತಾಗುತ್ತದೆ ಫುಲ್. ನೋಡ್ಬೋದು ಇವನು ಜಿತಾರಲ್ಲ ಅಂತ, ನಮ್ಮ ಗ್ರೂಪ್ನ ಜಿಂಕೆ ಅಂತೀವಿ. ಓಕೆ, ಇನ್ನು ಎಲ್ಲೇ ಹೋಗಲಿ ಮೌಂಟೇನ್ ಕ್ಲೈಂಬ್ ಸ್ಪೆಷಲಿಸ್ಟ್ ಅನ್ಬೋದು. ಯಾಕಂದರೆ ಎಲ್ಲ ಮೌಂಟೇನು ಹಾಗೆ ಆಗ್ತಾ ಇದ್ದಾನೆ ಇವನು. ಸೊ
ನಿನ್ನೆ ನೈಟೇ ಲೆಗ್ ವರ್ಕೌಟ್ ಮಾಡಿದ್ದು. ಆ ಸೈಡ್ ಇದ್ವಿ ನಾವು. ಸೊ ಈ ಸೈಡ್ ಬಂದ್ವಿ. ಇಲ್ಲಿ ಬಂದಮೇಲೆ ಇಲ್ಲಿ ಬರೆದಿತ್ತು, ಈ ಬೆಟ್ಟದ ಮೇಲೆ ಸ್ವಚ್ಛತೆಯನ್ನು ಕಾಪಾಡಿ. ಆ್ಯಂಡ್ ಬರೋ ಜನರು ಎಲ್ಲ ಆ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತಿದ್ದಾರೆ. ನೋಡಬಹುದು ಎಷ್ಟು ಗಲೀಜಿದೆ ಅಂತ. ಇದು ನನ್ನಿಂದ ಒಂದು ಚಿಕ್ಕ ರಿಕ್ವೆಸ್ಟು ಏನಂದರೆ, ಪರಿಸರವನ್ನು ನಾಶ ಮಾಡಿಬಿಡಿ. ಯಾಕಂದರೆ ಈ ಥರ ಬೃಹತ್ ನಗರ ಅಂತ ಕರ್ಸ್ಕೊಂಡ್ರೆ ಬೆಂಗಳೂರಲ್ಲಿ ಆಲ್ರೆಡಿ ಬಿಲ್ಡಿಂಗ್ಸ್ ಆಗಿರ್ಬೋದು, ಕೆರೆ ಮುಚ್ಚೋದು ಆಲ್ರೆಡಿ ಅದನ್ನೆಲ್ಲ ಮಾಡ್ತಿದ್ದಾರೆ. ಬಟ್ ಈ ಥರ ಗುಡ್ಡಗಾಡು ಇರ್ತದಲ್ಲ, ಅಲ್ಲಾದರೂ ಅಟ್ಲೀಸ್ಟ್ ಸ್ವಚ್ಛತೆಯನ್ನು ಕಾಪಾಡಿ. ಈ ಥರ ಪ್ಲಾಸ್ಟಿಕ್ನಲ್ಲಿ ತರಬೇಡಿ. ತಂದರೂ ವಾಪಸ್ ತೊಗೊಂಡೋಗಿ ಆ್ಯಸ್ ಯೂಶ್ವಲ್ ನಿಮ್ಗೆ ಎಲ್ಲ ಅನ್ಸುತ್ತೆ ಅಲ್ಲಿ ಡಂಪ್ ಮಾಡಿ. ಐ ಮೀನ್ ಊರೊಳಗಡೆ ಡಂಪಿಂಗ್ ಏರಿಯಾ ಇರ್ತದಲ್ಲ ಅಲ್ಲಿ ಡಂಪ್ ಮಾಡಿ. ನಾನು ನಿಮಗೆ ಆವಾಗಲೇ ಹೇಳಿದೆ ಇಲ್ಲೊಂದು ಗುಡಿ ಇದೆ ಅಂತ. ಸೊ ಆ ಗುಡಿನ ತೋರಿಸ್ತಾ ಇದ್ದೀನಿ ಇವಾಗ. ನೋಡೋಣ ಬನ್ನಿ ಯಾವ ದೇವರು ಅಂತ ನೋಡ್ಬೋದು. ಸೇಮ್ ಗುಡಿ ಹತ್ರನೂ ಇದೇ ಥರ ಇದೆ ಇಲ್ಲಿ. ಆ್ಯಂಡ್ ಸಿ ಬ್ಯೂಟಿಫುಲ್ ಟ್ರೀಸ್ ಆಲ್ ಅರೌಂಡ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಟ್ರೀಸ್ಗಳು. ಎಲ್ಲ ಕಡೆ ಎಲ್ಲ ಹೂಗಳು ಉದುರ್ಬಿಟ್ಟಿದೆ. ಇದ್ರ ಹೂ ಚೆನ್ನಾಗಿದೆ ಕಣ್ರಿ, ಹೂವೆಲ್ಲ ಚೆನ್ನಾಗಿದೆ. ಆ್ಯಂಡ್ ನನಗೆ ಕೆಳಗಡೆಯಿಂದ ಬರುವಾಗ ತುಂಬ ಟಯರ್ಡ್ ಆಗಿತ್ತು. ಐ ಡೋಂಟ್ ನೋ ಹೌ ದೆ ಕೇಮ್ ಬ್ಯಾಕ್. ವಯಸ್ಸು ಆಲ್ರೆಡಿ ಆಗಿದೆ ಪಾಪ. ಮಿನಿಮಮ್ ಅಂದರೆ ಒಂದು 45 ಆ ಥರ ಇದೆ, 45-50 ಇದೆ. ಅವ್ರಿಗೊಂದು ಸೆಲ್ಯೂಟ್ ಹತ್ತು ಬಂದಿದ್ದಕ್ಕೆ. ಸಾರಿ. ಗುಡಿಯ ಸುತ್ತಮುತ್ತ ನೋಡೋಣ. ಅವಳಲ್ಲಿ ಮೂರ್ತಿಗಳಿದ್ದಾವೆ. ದೆನ್ ಐ ಥಿಂಕ್ ಇದು ಅಡುಗೆ ಕೋಣೆ ಅನ್ಕೊತೀನಿ. ಇದು ಇನ್ನೊಂದು ಪ್ರಶ್ನೆ ಕೇಳಬೇಕಾಯ್ತು. ಆ್ಯಕ್ಚುಲಿ ನಾನು ಉತ್ತರ ಕರ್ನಾಟಕ ಗದಗಿಂದ. ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಒಂದು 3 ವರ್ಷ ಆಯಿತು. ಸೊ ಸ್ವಲ್ಪ ಬೆಂಗಳೂರು ಮಾತಾಡ್ತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ನಾನು ಉತ್ತರ ಕನ್ನಡದಲ್ಲಿ ವ್ಲಾಗ್ ಮಾಡಬೇಕಂದ್ರೆ ಕಮೆಂಟ್ ಹಾಕಿ. ಫುಲ್ ಉತ್ತರ ಕನ್ನಡದಲ್ಲೇ ಮಾಡಿದ್ದೀನಿ. ಅವನು ಏನಾದರೂ ಆಗಲಿ ಬೇಕಾದ್ದು. ಓಕೆ, ಪಾಪ ಅವ್ರ ಅರಣ್ಯ ಇಲಾಖೆದವ್ರು ಎಷ್ಟಾಗುತ್ತೆ ಅಷ್ಟು ಬರೆದಿದ್ದಾರೆ. ಎಲ್ಲ ಕಡೆ ಎಚ್ಚರಿಕೆ ನೀಡಿದ್ದಾರೆ. ಕುಡಿದ ನೀರನ್ನು, ಬಾಟಲನ್ನು ಇಲ್ಲೆಲ್ಲಿ ಎಸಿಬೇಡಿ ಅಂತ. ಬಟ್ ಮಾಡೋಕ್ಕಾಗಲ್ಲ. ಜನಗಳಿಗೆ ಎಷ್ಟೇ ಬುದ್ಧಿ ಹೇಳಿದ್ರು ಎಸ್ಕೊಳ್ಳಲ್ಲ. ಸೊ ಲೆಟ್ಸ್ ಸಿ. ತುಂಬ ಸಂತೋಷ ಆಯಿತು ಈ ಬೆಟ್ಟಕ್ಕೆಲ್ಲ ಬಂದು. ಫುಲ್ ನೇಚರ್ ಇದೆ ಅರೌಂಡ್ ಎಲ್ಲ. ಇನ್ನು ನಮ್ಮ ಬೈಕ್ ಕಾಣಿಸ್ತಿದೆ ಅಂದ್ಕೊತೀನಿ. ಪಾರ್ಕ್ ಮಾಡಿದ್ದು ತೋರಿಸ್ತೀನಿ ಬನ್ನಿ ಎಷ್ಟು ಕೆರಡೆ ಇದೆ ಅಂತ. ಬಟ್ ಬೇಸರವಾದ ಸಂಗತಿ ಅಂದರೆ ಎಲ್ಲ ಕೆಳಗಡೆ ಕಸ ಇದೆ. ಅದೊಂದೇ ಬೇಸರವಾದ ಸಂಗತಿ ಇಲ್ಲಿ. ಆ್ಯಕ್ಚುಲಿ ಇಲ್ಲೇ ನಾವು ಪಾರ್ಕ್ ಮಾಡಿದ್ದು. ಬಟ್ ಫುಲ್ ಡೌನಲ್ಲಿದೆ. ನೀವು ನೋಡ್ಬೋದು ಅಲ್ಲಿ ಆವಾಗಲೇ ತೋರಿಸಿದ್ನಲ್ಲ ಸೋಲಾರ್ ಪ್ಯಾನಲ್ಸ್ ಆ್ಯಂಡ್ ಕಾಣಿಸಲ್ಲ ಅನ್ಕೊತೀನಿ. ಫುಲ್ ಡೆಪ್ತ್ ಇದೆ ಇದೆಲ್ಲ ಇಲ್ಲಿ. ಬ್ಯಾಕ್ ಟು ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಹತ್ರ. ನೋಡಿ ಫೋನ್ ಓನರ್ ಹೇಗೆ ಮಾಡ್ಕೊಂಡಿದ್ದಾನೆ ಅಂತ ಅಲ್ಲಿ ಆರಾಮಾಗಿ. ಬೆಟ್ಟಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನಮಗೆ ನೋ ಎಂಟ್ರಿ ಇತ್ತು. ಕ್ಲಿಯರಾಗಿ 2 days ಮುಂಚೆ ಬುಕ್ ಮಾಡಬೇಕಾಯಿತು. ಸೊ ನಾವು ಅದ್ರ ಬಾಜುನೇ ಇರುವ ಲೈಕ್ 5 kilometers ಅರೌಂಡ್ ಆಗುತ್ತೆ ಸೌಂದರ್ಯ ಬೆಟ್ಟದಿಂದ. ಮಂಚನಬೆಲೆ ಫಾಲ್ಸ್ ಮಾಡಿದ್ದೀವಿ. ನೀವು ನೋಡ್ಬೋದು ನಮ್ಮ ಹಿಂದೆ ಮಂಚನಬೆಲೆ ಫಾಲ್ಸ್ ಇದೆ. ಟೋಟಲಾಗಿ 3 ಗೇಟ್ ಇದ್ದಾವೆ. ಬಟ್ ಪ್ರೆಸೆಂಟಾಗಿ ಓನ್ಲಿ 1 ಗೇಟ್ ಓಪನ್ ಮಾಡಿದ್ದಾರೆ ಇವಾಗ. ನೋಡ್ಬೋದು ನೀರು ಇದೆ, ಬಟ್ ಮೇಲ್ಗಡೆ ಜಾಸ್ತಿ ಇದೆ. ಇದು ಮಂಚನಬೆಲೆ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದ್ವಿ ಎಲ್ಲರೂ. ಇಲ್ಲಿ ತುಂಬ ನಾನ್ ವೆಜ್ ಹೋಟೆಲ್ಸ್ ಇದ್ದಾವೆ. ಅಲ್ಲಿ ನಮ್ಮ ಫ್ರೆಂಡ್ಸಲ್ಲಿ ಒಬ್ಬನು ಅಮರ್ ಅಂತ, ಅವನಿಗೆ ವೆಜ್ ಬೇಕಾಗಿತ್ತು. ಸೊ ಅವನಿಗೆ ಸಪ್ರೇಟಾಗಿ ಫ್ರೈಡ್ ರೈಸ್ ಹೇಳಿ, ಸ್ವಲ್ಪ ಜನ ಎಗ್ ರೈಸ್ ಹೇಳಿದ್ದಾರೆ, ಸ್ವಲ್ಪ ಜನ ಎಗ್ ರೈಸ್ ವಿತ್ ಮೀನೇ ಹೇಳಿದ್ದಾರೆ. ತೋರಿಸ್ತೀನಿ ಬನ್ನಿ ಮೀನೋಣ ಇವಾಗ. ಅವನೇ ಅಮರ್ ಅಂತ, ಅವನಿಗೆ ಇವಾಗ ಫ್ರೈಡ್ ರೈಸ್ ಬೇಕಾಗಿರೋದು. ಇದೇ ಹೋಟೆಲ್ ಇರೋದು. ಇಲ್ಲೆಲ್ಲ ಸೈಡಿಗೆಲ್ಲ ಹೋಟೆಲ್ಸ್ ಇದ್ದಾವೆ, ತುಂಬ ಹೋಟೆಲ್ಸ್ ಇದ್ದಾವೆ. ಎಲ್ಲ ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲ.
ಸೊ ಇಲ್ಲಿ ಮೀನು ಆರ್ಡ್ರ್ ಮಾಡಿ ಎಲ್ಲರೂ ಇಲ್ಲಿ ಕೂತ್ಕೊಂಡು ಊಟ ಮಾಡೋದು ಮಾಡಿದ್ವಿ. ಇದರ ನೆಕ್ಸ್ಟು ಇದಾದಮೇಲೆ ದೊಡ್ಡ ಆಲ್ಮರ ಹೋಗ್ಬೇಕಂತ ಇವಾಗಲೇ ಜಸ್ಟ್ ಪ್ಲ್ಯಾನ್ ಮಾಡಿದರು. ಸೊ ದೊಡ್ಡ ಆಲ್ಮರಕ್ಕೆ ಹೋಗಿ ನೆಕ್ಸ್ಟು ನಾವಿರೋ ಪ್ಲೇಸ್ ಹಾರೋಳಿಗೆ ಹೋಗ್ಬೇಕು ಇವಾಗ. ಸೊ ದೊಡ್ಡ ಆಲ್ಮರ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ನೋಡ್ಬೋದು, ಇದು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಐತಿಹಾಸಿಕ ದೊಡ್ಡ ಆಲದ ಮರ ಅಂತಲೇ ಪ್ರತಿಷ್ಠವಾಗಿದೆ. ನೀವು ವಿಸಿಟಿಂಗ್ ಅವರ್ಸ್ ಕೇಳಿಬಿಟ್ರೆ ಲೈಕ್ ಮಾರ್ನಿಂಗ್ 8 o'clock ಸಾಯಂಕಾಲ 5:30 ಅಷ್ಟೇ ಇದೆ. ನೀವು ಇದೇ ಟೈಮಲ್ಲಿ ವಿಸಿಟ್ ಮಾಡಬಹುದು. ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಬೇಕಾದರೆ ನೀವು ಇನ್ಸ್ಟ್ರಕ್ಷನ್ ಓದ್ಕೊಬಿಡು. ಬಟ್ ಮೇಯ್ನಾಗಿ ಇಲ್ಲಿ ಪ್ಲಾಸ್ಟಿಕ್ ಬಳಸಿದರೆ ದಯವಿಟ್ಟು ತೊಗೊಂಡು ಹೋಗಿ ವಾಪಸ್ ಹೋಗಿ ಎಲ್ಲಿ ಸುಲಭವಾಗುತ್ತಲ್ಲ ಅಲ್ಲೆಲ್ಲ ಡಂಪ್ ಮಾಡಿ. ಬಟ್ ಪ್ಲಾಸ್ಟಿಕ್ ಇಲ್ಲೇ ಬಿಸಾಕಬೇಡಿ. ಇಲ್ಲಿ ಮರ ಹತ್ತೋದಾಗಲಿ, ಇಲ್ಲಿ ಆಟೋಡೋದಾಗಲಿ, ಸ್ನ್ಯಾಕ್ಸ್ ಏನಾದ್ರು ತಿಂದರೆ ವಾಪಸ್ ಮನೆಗೆ ತೊಗೊಂಡೋಗಿ. ಇಲ್ಲಾಂದರೆ ಅಲ್ಲಿ ಪ್ಲಾಸ್ಟಿಕ್ ಡಂಪ್ ಹಾಕಿದ್ದಾರೆ ನೋಡಿ, ಈ ಥರ ಇದರಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡಿದರೆ ಇದರಲ್ಲಿ ಡಂಪ್ ಮಾಡಿ. ಆ ಕಡೆ ಈ ಕಡೆ ಬಿಸಾಕೋಬೇಡಿ. ಇದು ಸಿಟಿ ಸೆಂಟ್ರಲ್ಲಿ ಒಂದು ವಿಶಾಲವಾದ ಆಲದ ಮರ ಇದೆ. ಸೊ ಪ್ಲೀಸ್ ಪ್ರೊಟೆಕ್ಟ್ ಮಾಡಿದ್ದನ್ನು. ಯು ಕ್ಯಾನ್ ಸಿ. ಹಾಯ್ ಗೈಸ್, ಆವಾಗಲೇ ಹೇಳ್ದಂಗೆ ನಾವು ಇಲ್ಲಿ ದೊಡ್ಡ ಆಲದ ಮರದ ಬರ್ತೀವಿ ಅಂತ ಹೇಳಿದ್ವಿ. ಸೊ ವಿ ಆರ್ ಹಿಯರ್. ಇದು ಕೆಂಗೇರಿ ತಾಲೂಕಿನಲ್ಲಿ ಬರ್ತದೆ. ಇದು ನೋಡ್ಬೋದು ನೀವು ಈ ದೊಡ್ಡ ಆಲದ ಮರ ಎಷ್ಟು ವಿಶಾಲಾಗಿದೆ ಅಂತ. ಇದು ವಿಶ್ವ ಪ್ರಖ್ಯಾತ ಆಲದ ಮರ. ಇದು ವಿಶ್ವ ಪ್ರಖ್ಯಾತ ಏಕೆಂದರೆ ಇದರಲ್ಲಿ ಬೇರೆ ಬರ್ತಲ್ಲ ಬ್ರ್ಯಾಂಚಸ್ಸಿಂದ, ಆ ಬ್ರ್ಯಾಂಚಸ್ಸಿಂದ ಕೆಳಗೆ ಬಂದು ಅದರಿಂದ ಹೊಸದಾಗಿ ಇಟ್ಟಿದೆ. ಸೊ ಇದು ತುಂಬ ವಿಶಾಲವಾದದ್ದು ಇದು ಆಲದ ಮರ. ನೋಡ್ಬೋದು ಕಂಪ್ಲೀಟಾಗಿ ಅಲ್ಲಿಂದ ಟೋಟಲಾಗಿ ಫುಲ್ ಸರೌಂಡಿಂಗ್ ಎಲ್ಲ ಇದೆ. ಮತ್ತು ಅಲ್ಲೊಂದು ಆಲದ ಮರ ಇದೆ. ಸೊ ಅದೇ ಥರ 1, 2, 3 ಇದು 3 ಆಲದ ಮರ ಇದೆ. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು, ಇಲ್ಲಿ ಕೋತಿಗಳು ಸಹ ಇದ್ದಾವೆ ಇಲ್ಲಿ. ನೀವು ಇಲ್ಲಿ ಬರ್ಬೋದು. ಬೇಟೆ ಮಾಸ್ಕರ್ದೆ. ಹಾಯ್ ಗಾಯ್ಸ್. ನೀವು ಸಹಿತ ಇದು ವಿಸಿಟ್ ಮಾಡಿದ್ದನ್ನು. ನೀವು ಬೆಂಗಳೂರು ನಿಯರ್ ಇದ್ದರೆ ನೀವು ಬಂದು ಹೋಗ್ಬೋದು. ಇದಕ್ಕೇನು ಎಂಟ್ರಿ ಟಿಕೆಟ್ ಇಲ್ಲ. ಕೂರೋಕ್ಕಿಲ್ಲೆಲ್ಲ ಬೆಂಚ್ ಹಾಕಿದ್ದಾರೆ. ಬೆಸ್ಟ್ ಟೈಮ್ ಅಂದರೆ ಈವ್ನಿಂಗ್ ಟೈಮಲ್ಲಿ ಬರ್ಬೋದು ನೀವು ಇಲ್ಲಿ ಆಲದ ಮರಕ್ಕೆ. ಸೊ ತುಂಬ ವಿಶಾಲವಾಗಿದೆ. ನೋಡ್ಬೋದು, ಒಂದು ಸರ್ಕಲ್ ಹಾಕ್ಬೋದು ಆರಾಮಾಗಿ. ಮತ್ತು ಈವ್ನಿಂಗ್ ಸ್ಪಾಟ್ ಅಥವಾ ಏನಾದರೂ ನಿಮಗೆ ಜಸ್ಟ್ ಇವಾಗಲೇ ಮ್ಯಾರೇಜ್ ಇದ್ದರೆ ಬಂದು ಇಲ್ಲಿ ಒಂದು ಸಾರಿ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ವಿಶಾಲವಾಗಿದೆ ಆಲದ ಮರ. ನೀವು ನೋಡ್ಬೋದು, ಫುಲ್ ಕಂಪ್ಲೀಟಾಗಿ ದೊಡ್ಡದಿದೆ. ಇದು ಅವಾಗಲೇ ತೋರಿಸಿದ ಅಲ್ಲಿಂದ ಇದು ಸೆಕೆಂಡ್ ಆಲದ ಮರ. ಇದು ಕೂಡ ಸೇಮ್ ಬ್ರಾಂಚಸ್ ಟೈಪ್ ಬೆಳೆದಿದೆ. ಹಾಯ್ ನೋಡಿ, ನಮ್ಮ ಅಯ್ಯನಬ್ಬರು ಕೂಡ ವ್ಲಾಗ್ ಮಾಡ್ತಾ ಇದ್ದಾರೆ. ಓಕೆ, ನೋಡ್ಬೋದು ನಮ್ಮ ಫ್ರೆಂಡ್ಸ್ ಎಲ್ಲ 1, 2, 3, 4, 5, 6, 7, 8. ನಾವು ಆಲ್ಮೋಸ್ಟ್ ಯಾವುದೇ ಟ್ರಿಪ್ಪಿಗೆ ಹೋದರೂ ನಾವು ಇಷ್ಟು ಜನ ಹೋಗೋದು. ಬಟ್ ಇಷ್ಟು ದಿನ ಟ್ರಿಪ್ಪಿಗೆ ಹೋದರೂ ಒಂದು ಸಾರಿನೂ ನಾನು ವ್ಲಾಗ್ ಮಾಡಿದ್ದಿಲ್ಲ. ಇದು ಫಸ್ಟ್ ಟೈಮ್ ವ್ಲಾಗ್ ಮಾಡಬೇಕಂತ ಪ್ರಯತ್ನಪಟ್ಟೆ. ಬೆಸ್ಟ್ ಕಪಲ್ಸ್ ಸ್ಪಾಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ತುಂಬ ಜನ ಕಪಲ್ಸ್ ನೋಡ್ತಾ ಇದ್ದೀನಿ ನಾನು. ಇದೊಂದು ದೇವಸ್ಥಾನ ಇದೆ ಇಲ್ಲಿ ಸೆಂಟ್ರಲ್ಲಿ. ಓಕೆ, ನಾನು ಹೇಳಿದೆವಲ್ಲ ಆವಾಗಲೇ, ಇಲ್ಲಿ ಕೋತಿಗಳು ತುಂಬ ಇದ್ದಾವಂತ ನೋಡ್ಬೋದು. ಓಯ್ ಆ್ಯಂಡ್ ಕಂಪ್ಲೀಟಾಗಿ ಸರ್ವ್ ಮಾಡೋಕ್ಕೆ ಒಂದು 5-6 minutes ಬೇಕು. ಅಷ್ಟು ದೊಡ್ಡದಿದೆ ಇದು. ಐ ಥಿಂಕ್ ಇದು 3ನೇ ಗಿಡ ಅನ್ಕೊತೀನಿ. 1, 2 ಎರಡನೇದು ಆ ಕಡೆ ಇತ್ತು, 1ನೇದಲ್ಲಿದೆ, ಮತ್ತು ಇದು 3ನೇದು. ಇಲ್ಲಿ ಟಾಯ್ಲೆಟ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ. ಸೊ ಯು ಕ್ಯಾನ್ ಯೂಸ್ ಟಾಯ್ಲೆಟ್. ಆ್ಯಂಡ್ ಸೆಂಟ್ರಲ್ಲಿ ಒಂದು ಟೆಂಪಲ್ ಮಾಡಿದ್ದಾರೆ ಅಲ್ಲಿ. ಇಟ್ಸ್ ಕ್ವೈಟ್ ಅ ನೈಸ್ ಪ್ಲೇಸ್. ದೆನ್ ರೂಟ್ಸ್ಗೆಲ್ಲ ಲೈಕ್ ಗೊಬ್ಬರ ಹಾಕಿದ್ದಾರೆ ಅನ್ಕೊತೀನಿ ಇದು. ಆಯಿತು, ಇನ್ನೇನು ಸ್ವಲ್ಪ ದೂರ ಹೋದರೆ ಮುಗಿತು, ಒಂದು ಫುಲ್ ಸರ್ಕಲ್ ಆಗುತ್ತೆ. ನೋಡ್ಬೋದು ಅಲ್ಲಿ ಕೊನೆಗೆ ಅದೇ ಎಂಟ್ರೆನ್ಸ್ ಗೇಟ್. ಆ್ಯಕ್ಚುಲಿ ಫೀಸ್ ಏನು ತೊಗೊಳಲ್ಲ. ಬಾಜುನೇ ಅಲ್ಲೊಂದು ಟಾಯ್ಲೆಟ್ ಇದೆ, ಅದನ್ನು ಯೂಸ್ ಮಾಡ್ಬೋದು ನೀವು. ಸೊ
ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಐ ಥಿಂಕ್ ಇಟ್ಸ್ ಫೈನಲ್ ಟೈಮ್ ಆಯಿತು. ನಾವು ಹೊರಳಿಗೆ ಹೋಗಬೇಕು. ಹೋಗಿ ಫ್ರೆಶ್ ಆಗಿ ಸ್ವಲ್ಪ ಕೆಲಸ ಇದ್ದಾವೆ ಅದೆಲ್ಲ ಮಾಡ್ಕೋಬೇಕು ಹೋಗಿ. ಓಕೆ, ಸಿ ಇನ್ ದ ನೆಕ್ಸ್ಟ್ ಜಸ್ಟ್ ನಾವು ದೊಡ್ಡ ಅಲಾರ್ಮ್ ಮಾಡ್ಕೊಂಡು ಶುಗರ್ ಕೇನ್ ಕುಡಿಯೋಕೆ ಬಂದಿದ್ವಿ. ಇಲ್ಲಿ ನೀವು ಶುಗರ್ ಕೇನ್ ಜ್ಯೂಸ್ ಕುಡಿಬೋದು. ಜಸ್ಟ್ 10 rupees ಪರ್ ಜ್ಯೂಸ್. 1 ಕಪ್ ಎಷ್ಟು ಕಪ್ ಕೊಡ್ತಾರೆ, ಚೆನ್ನಾಗಿದೆ. ವಿತ್ ಐಸ್ ಕೊಡ್ತಾರೆ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ವಿತ್ ಲೆಮನ್ ಬೇಕಂದರೆ 15 rupees ಪ್ರೈಸ್ ಮಾಡ್ತಾರೆ. ಅಫೋರ್ಡೇಬಲ್ ಇದೆ. ಜಸ್ಟ್ 10 rupeesಗೆ ಈ ಸಿಟಿಯಲ್ಲಿ ಕೊಡ್ತಾರೆ ಅಂದರೆ ಓಕೆ. ಜಸ್ಟ್ ಇನ್ ಫ್ರಂಟ್ ಆಫ್ ದೊಡ್ಡ ಅಲಾರ್ಮರ್ದಾನೆ ಫ್ರಂಟ್ ಇದೆ. ಯು ಕ್ಯಾನ್ ಟ್ರೈ ಒನ್ಸ್. ಜಸ್ಟ್ ಫೈಸಲ್ ಅವ್ನು ಜಾಕೆಟ್ನಲ್ಲಿ ಅವ್ನು ಬೈಕ್ ಮೇಲೆ ಇಟ್ಟಿದ್ದ, ಬಟ್ ಅದು ಮಂಕಿ ಜಾಕೆಟ್ ಎತ್ಕೊಂಡು ಹೋಗ್ಬಿಟ್ಟಿದೆ ಅಲ್ಲಿ ಮೇಲ್ಗಡೆಯಲ್ಲಿ ನೋಡ್ಬೋದು. ಅಲ್ಲಿ ಜಾಕೆಟ್ ಎತ್ಕೊಂಡೋಗಿದೆ. ಸೊ ಸೆಕ್ಯೂರಿಟಿ ಅಂಕಲ್ಲು ಇಷ್ಟೊತ್ತು ಓಡ್ಸೋಕ್ಕೆ ಟ್ರೈ ಮಾಡಿದರು ಜಾಕೆಟ್ ಎತ್ಕೊಳ್ಳೋಕ್ಕೆ, ಬಟ್ ನೋ ಯೂಸ್. ಕ್ಯಾಪ್ ಹೋಗಿದೆ ಇಲ್ಲಿ ಜಾಕೆಟ್ ಹೋಗಿದೆ. ಯಾರು ಎತ್ಕೋ ಅಬ್ಬಬ್ಬಬ್ಬ ಲ್ಯಾಟ್ರಿ. ಜಾಕೆಟಲ್ಲಿ ಇದೆ ನೋಡಿ. ಒಳಗಡೆ ಬರ್ರಿ ಯಾರಾದರೂ. ಅಟ್ಲೀಸ್ಟ್ ಈ ಕ್ಯಾಪ್ ಆದರೆ ಎತ್ಕೋಬೇಕು. ಕ್ಯಾಪ್ ಹೋಗಿದೆ. ಮಂಕಿ ಮಾಡಿದ ಕಿತಾಪತಿಯಿಂದ ಮತ್ತೆ ಮಾರಕ್ಕೆ ಬಂದಿದ್ದೀವಿ ಇವಾಗ ಜಾಕೆಟ್ ಎತ್ಕೋಬೇಕಂತ. ಸಿದೆ ಎಲ್ಲರೂ ನೋಡ್ತಾ ಇದ್ದಾರೆ ಜಾಕೆಟ್ ಎತ್ಕೋಬೇಕಂತ. ಬಟ್ ಫೈಜಲ್ ಮತ್ತು ಅಮರು ಇವಾಗ ಕಡಲೆಕಾಯಿ ಬೀಜ ಎತ್ಕೊಂಬರಕ್ಕೆ ಹೋಗಿದ್ದಾರೆ. ಅವರು ಬಂದರು ಹಿಂದ್ಗಡೆ ಕಡಲೆಕಾಯಿ ಬೀಜ ತೊಗೊಂಡು. ಕಡಲೆಕಾಯಿ ಬೀಜ ಎತ್ಕೊಂಡಿದ್ದಕ್ಕೆ ಇನ್ನೂ ಮಂಗೆ ಕನ್ಬಿಡ್ತಿದೆ ಅಲ್ಲಿ ನೋಡಿ. ಎಲ್ಲ ಮಂಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಹೆಸರು ಬರ್ದಾಗಿತ್ತು, ಹಿಂಗೆ ಒಟ್ಕೋಬೇಕಾಗಿತ್ತಲೇ. ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಮಂಕಿಸ್ಬೋದು ಇವಾಗ. ಫೈಸು ಏನು ಎಷ್ಟು ರೂಪಾಯಿಗೆ ಇಸ್ಕೊಂಡಿದ್ದೆ? 30 ರೂಪಾಯಿ ಇಸ್ಕೊಂಡೆ. ಸ್ವಲ್ಪ ಎತ್ಕೊಂಬ, ಕಡಲೆಕಾಯಿ ಬೀಜ ಬೇಕಂತ. ಸಹಪಾಠಿಗಳು ಸಿಕ್ತು ಕಡಲೆಕಾಯಿ ಬೀಜ ಇವಾಗ. ಬಟ್ ನಮ್ಗೆ ಬೇಕಾಗಿರೋದು ಮೇನ್ ಜಾಕೆಟ್ ಇಲ್ಲ ನೋಡಿ. ಎತ್ಕೊಂಡು ಹೋಗ್ತಾ ಇದೆ, ಹೋಯ್ತಾ ಇದೆ, ಬರ್ತಾನೆ ಇಲ್ಲ. ಮರಳಿ ಯತ್ನ ಮಾಡೋ ಅಂದ ನಿತೀಶ್ ಅವರು ಕಡಲೆ ಬೀಜವನ್ನು ಮುಚ್ಕೊಂಡು ಬರ್ತಾ ಇದ್ದಾರೆ ಜೇಬಲ್ಲಿ. ನೋಡೋಣ, ಮಂಕೀಸ್ ಎಲ್ಲ ಇಲ್ಲ ಅದಾವೆ ಕಡಲೆ ಬೀಜ ಎತ್ಕೊಂಡು. ನೋಡೋಣ ಹೇಗೆ ತೊಗೊಂಡು ಬರ್ತಾ ಇದ್ದಾನೆ ಅಂತ. ಇದೆಲ್ಲ ಮಾಡ್ತಾ ಇರೋದು ಆ ಮಂಕಿಗೋಸ್ಕರ. ಜಸ್ಟ್ ಜಾಕೆಟ್ ಬೇಕಾಯ್ತು. ಸೊ ಹಿಯರ್ ವಿ ಗೋ. ಕೊಡಲಿ ಅವ್ರಿಗೆ ಕೊಡು. ನೀವು ಅಲ್ಲಿಗೆ ಹೋಗ್ರಿ, ಅಲ್ಲಿ ಅದಲ್ಲೇ ಬಿಡ್ತು. ಬಟ್ ಜಾಕೆಟ್ ಅಲ್ಲೇ ಬಿಟ್ಬಿಟ್ಟು ಮಂಕಿ ಈ ಕಡೆ ಬಂತು. ಅದು ಹೇಳ್ಕೋಬೇಕು ಹಿಂಗಾದ್ರು. ನೀವು ಆ ಕಡೆ ಹೋಗ್ರಿ ಸುದೀಪೆ. 6 feet ಕಮ್. ಮಿಷನ್ ಜಾಕೆಟ್ ಮಂಕಿಗೆ ಈ ಕಡೆ ಸ್ನ್ಯಾಕ್ ಸಿಕ್ತು. ಬಟ್ ಈ ಥರ ಸಾಹಸ ಮಾಡಿ ನಮ್ಮ ಸಸ್ತ ಮಂಗ್ಯ ಎಲ್ಗೋ ಅಲ್ಲೇ ಐತೆ ಎಲ್ಗೋ. ಆಚ ಕಡೆ ಇಲ್ಲೊಂದು ಅಣ್ಣ ಇಲ್ಲಿ ಬನ್ನಿ. ನೋಡ್ಬೇಕದು. ಇಲ್ವಾ ಇದೆ ಕ್ಯಾಪ್ ಏನಿದು. ಎಲ್ಲ ಸಿಗ್ತಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಕೆಳಗಡೆ ಬಿಸಾಕ್ತಾ ಇಲ್ಲ. ಬಟ್ ಅದು ಅಲ್ಲೇ ಬಿಟ್ಟು ಹೋಗ್ತು ಸೇಮ್.
ಆ ಮಂಗೆನೂ ಸೇಮ್ ಅಲ್ಲೇ ಬಿಟ್ಟು ಹೋಗ್ತಾಯಿತ್ತು, ಮತ್ತು ಈ ಮಂಗೆನೂ ಸೇಮ್ ಇಲ್ಲೇ ಬಿಟ್ಟೋಯ್ತು. ಕೆನ್ಸಿ ಕೋತೆ ಆಟ. ಏಯ್ ನೋಡಿ ಅಲ್ಲಿ ಅಂಕಲ್ ಎಷ್ಟು ಟ್ರೈ ಮಾಡ್ತಾರೆ, ಇವರೇ ಅಂಕಲ್ ಟ್ರೈ ಮಾಡ್ತಿರೋದು ಅವಾಗಿಂದ ಕೋತೆ ಹಾಕಿ. ಬಟ್ ನಮ್ಮ ಜೀತಲ್ ಅವರು ಮತ್ತೆ ಮರ ಹತ್ತಾರೆ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅದು ಅಲ್ಲೇ ಇದು ಕ್ಯಾಪು, ಅವನೇ ಅವಾಗಲೇ ಹತ್ತಿದ್ದು. ಏ ಬೇಡಿ ಮಂಕಿ ಮ್ಯಾನ್ ಜೀತಲ್ ಅವ್ರಿಗೆ. ಆ್ಯಕ್ಚುಲಿ ಕ್ಯಾಪ್ ಇಲ್ಲಿದೆ.